ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಸ್ತ್ರೀರೈತೀರ್ಥವಾ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೋನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. 22ನೇ ಅಧ್ಯಾಯ. 22ನೇ ಅಧ್ಯಾಯ. 21 ಅಧ್ಯಾಯ ಮುಗಿದದ. 22ನೇ ಅಧ್ಯಾಯ. ಆಗಂತು ಕಾಮಾನ್ ಪುರವಾಸಿನಸ್ತೆ ಸಂಸ್ಥಾಪ್ಯ ಕೃಚ್ಛೇಣ ಕುರು ಪ್ರವೀರಾಃ ರಾತ್ರೋ ಪ್ರವಿಷ್ಟಾ ಗಹನಂ ವನಂ ಚ ಕಿರ್ಮೀರಮಾಸೈ ದುರತೋ ನರಾಶಂ. ಮ್ಯೂಟ್ ಮಾಡ್ರಿ. ಶ್ರೀಕೃಷ್ಣ ಪರಮಾತ್ಮ ತಾನು ಇಲ್ಲದೇ ಇದ್ದಂತಹ ಸಮಯವನ್ನು ನೋಡಿ ಆ ಧೃತರಾಷ್ಟ್ರನ ಮಾತನ್ನು ಕೇಳಿ ವಿದುರ ಒಟ್ಟಾರೆ ಶಕುನಿಯಿಂದ, ದುಷ್ಟನಾದ ಶಕುನಿಯಿಂದ ತಾವು ಜೂಜಾಟವನ್ನು ಆಡಿ ಎಲ್ಲ ಸಂಪತ್ತನ್ನು, ರಾಜ್ಯವನ್ನು, ಐಶ್ವರ್ಯವನ್ನು ಕಸಿದುಕೊಂಡು ತಾವು ವನಕ್ಕೆ ದಬ್ಬಿದ್ದಾರೆ. ವನಕ್ಕೆ ಹೋಗಬೇಕಾದಾಗ ವಿದುರ ಭಾರಿ ವೈಭವದಿಂದ ಅವರನ್ನು ಬಿಟ್ಟುಕೊಡ್ತಾನೆ. ಆದರೆ ಊರಿನ ಜನ ಎಲ್ಲ ಅವರ ಹಿಂದೆ ಸುತ್ತು ಬರ್ತಾ ಇದೆ. ಪಾಂಡವರು ಇದ್ದಲ್ಲಿ ಧರ್ಮ, ಶಾಸ್ತ್ರ, ಪುರಾಣ, ಮರ್ಯಾದೆ, ಗೌರವ, ಆತಿಥ್ಯ, ಆದರ, ಗುಣಗಳು, ಸತ್ಕರ್ಮಗಳು ಇತ್ಯಾದಿಗಳಿಗೆಲ್ಲ ಒಳ್ಳೆಯದ್ದೇ ಮತ್ತೆ ಆಗುವಂತಹ ಪರಿಸ್ಥಿತಿ ಪಾಂಡವರಿದ್ದಲ್ಲಿ ಇರ್ತದೆ. ಹಾಗಾಗಿ ಅವರೇ ಊರಿನಲ್ಲಿ ಇಲ್ಲ. ರಾಮ ಹೇಗೆ ಕಾಡಿಗೆ ಹೋಗಬೇಕಾದಾಗ ಎಲ್ಲ ಊರಿನ ಜನ ಹೋದರಂತೆ ನಾವು ಕೇಳ್ತೀವಿ. ಆಗ ರಾಮ ಮತ್ತೆ ತಡಿತಾನೆ, ನಾನು ಬಂದಲ್ಲಿ ಎಲ್ಲ ನೀವು ಬಂದರೆ ಮತ್ತೆ ಇಲ್ಲಿ ರಾಜ್ಯಕ್ಕೆ ತೊಂದರೆ ಆಗ್ತದಂತೆ. ಹಾಗೆ ಆಗಂತು ಕಾಮಾನ್ ಪುರವಾಸಿನಸ್ತೆ ಸಂಸ್ಥಾಪ್ಯ ಕೃಚ್ಛೇಣ ಕುರುಪ್ರವೀರಾಃ. ರಾತ್ರೋ ಹೇಗೋ ಮಾಡಿ ಆದರೂ ಎಷ್ಟೋ ಜನ ಬಂದಿದ್ದಾರೆ, ಎಷ್ಟೋ ಜನರನ್ನು ತಡೆದಿದ್ದಾನೆ. ರಾತ್ರೋ ಅಲ್ಲಿ ಗಂಗಾ ನದಿಯ ದಂಡೆಯಲ್ಲಿ ವಟವೃಕ್ಷ ಅಲ್ಲಿ ಮಲಗಿದ್ದರು. ರಾತ್ರಿಯಲ್ಲಿ ಮತ್ತೆ ಕಿರ್ಮೀರ ಅಂತನ್ನುವ ಮಹಾದೈತ್ಯ ಬಕಾಸುರ, ನೀವು ಹಿಂದೆ ಕೇಳಿದ್ದೀರಿ, ಆ ಬಕಾಸುರನನ್ನು ಭೀಮಸೇನ ದೇವರು ಸಂಹಾರ ಮಾಡಿದರು. ಆ ಬಕಾಸುರನ ತಮ್ಮ ಇವನು ಕಿರ್ಮೀರ ಅಂತ ಹೇಳಿ. ಆ ಕಿರ್ಮೀರ ಅಂತನವರು ಯುದ್ಧಕ್ಕೆ ಬಂದಿದ್ದಾನೆ ರಾತ್ರಿಯಲ್ಲಿ. ಆಗ ಬಕಾನುಜೋಸೋ ನಿಖಿಲೈರಜೇಯ ವರಾದ್ಗಿರೀಶಸ್ಯ ನಿಹಂತು ಕಾಮ. ರುದ್ರದೇವರ ವರವನಿಗೆ, ಯಾರಿಂದ ನೀನು ಸೋಲಬಾರದು, ಯಾರಿಂದ ನೀನು ಸಾಯಬಾರದು ಅಂಥ ದುಷ್ಟ ವರದಿಂದ ದೃಪ್ತ ಅಂಥ ಆ ಬಕಾಸುರನ ತಮ್ಮನಾದ ಕಿರ್ಮೀರ ಅಂತವನನ್ನು ಸದಾರ ಸೌದಾರ್ಯಮಭಿಪ್ರಹಸ್ರೇ ಭೀಮಂ ಮಹಾವೃಕ್ಷಗಿರೀನ್ ಪ್ರಮುಂಚನ್. ಯುದ್ಧವಾಗಿದೆ. ಆಗ ಯುದ್ಧವಾದ ಸಂದರ್ಭದಲ್ಲಿ ಆಡ್ತಾನೆ ಅವನನ್ನು ಸಂಹಾರ ಮಾಡಿದ್ದಾರೆ ಭೀಮಸೇನ ದೇವರು. ಅತೀ ಪರಾಕ್ರಮಶಾಲಿಗಳು ಭೀಮಸೇನ ದೇವರು. ಅವರ ಮುಂದೆ ಈ ಎಲ್ಲ ಕಿರ್ಮೀರ, ಬಕಾಸುರ ಇವರೆಲ್ಲ ಸಣ್ಣ ಹುಳ ಇದ್ದಂತೆ. ಆದರೂ ಅವರವರು ತಪಸ್ಸನ್ನು ಮಾಡಿ, ಹೇಗಿದೆ ನೋಡ್ರಿ, ತಪಸ್ಸು ಮಾಡಿ ವರವನ್ನು ಪಡೆದಿದ್ದಕ್ಕೆ ಆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದು.
ಅವರು ದುಷ್ಟರಿದ್ದಾರೆ, ಅದು ಮಾಡುವುದು ತಪಸ್ಸು ಮಾತ್ರ ಒಳ್ಳೆಯ ರೀತಿಯಿಂದ ಹೇಗೆ ಮಾಡಿದರೆ ಫಲ ಸಿಗಬೇಕು ಹಾಗೆ ಮಾಡಿ ಫಲವನ್ನು ಪಡೆದಿದ್ದು. ಹಾಗಾಗಿ ಅದಕ್ಕೆ ಗೌರವವನ್ನು ಕೊಟ್ಟು ಸ್ವಲ್ಪ ಹೊತ್ತುವರೆಗೆ ಯುದ್ಧವಾಡಿ ಅವನನ್ನು ಕೊಂದು ಹಾಕಿದ್ದಾರೆ. ಸಸಂಪ್ರಹಾರಂ ಸತೇನ ಕೃತ್ವ ಭೀಮೋ ನಿಪತ್ಯಾಶು ಧರಾತಲೇತಂ ಚಕ್ರೇ ಮುಖೇ ಶಂಕರ ನಾಮಧೇಯಂ ಪ್ರಗಕ್ಷ್ಯ ನಾರಾಯಣ ದೇವತೈ ಪಶುಂ. ಅಲ್ಲೇ ಪರಮಾತ್ಮನಿಗೆ ಈ ಪಶುವನ್ನು ಸಂಹಾರ ಮಾಡಿ ಸಮರ್ಪಣೆಯನ್ನು ಮಾಡಿದ್ದಾರೆ. ನಿಹತ್ಯ ವಕ್ಷೋ. ಇಷ್ಟೆಲ್ಲ ಆದರೆ ಸಾಮಾನ್ಯ ಮಹಾನುಭಾವರಿಗೆ, ಜ್ಞಾನಿಗಳಿಗೆ, ತಪಸ್ವಿಗಳಿಗೆ, ಭಗವದ್ಭಕ್ತರಿಗೆ ಎಲ್ಲಿ ಹೋದರೂ ಏನೂ ತೊಂದರೆ ಆಗೋದಿಲ್ಲ ಅಂತನ್ಲಿಕ್ಕೆ ಮಹಾ ಉಜ್ವಲ ದೃಷ್ಟಾಂತ ಅಂದರೆ ಪಾಂಡವರು. ಊರು ಬಿಟ್ಟು ಕಾಡಿಗೆ ಕಳಿಸಿದ್ದಾರೆ. ಕಾಡಿನಲ್ಲಿ ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರವಾಗಿ ತುತ್ತಾಗಿ ಸತ್ತೋಗಲಿ ಇವರು ಪಾಂಡವರು ಅಂತ ಹೇಳಿ. ಆದರೆ ಊರಿನ ಜನ ಎಷ್ಟೋ ಜನ ಇವರನ್ನು ಹಿಂಬಾಲಿಸಿಕೊಂಡು ಬಂದಿದ್ದಾರೆ. 10,000 ಯತಿಗಳು ಬಂದಿದ್ದಾರೆ. 88,000 ಮುನಿಗಳು ಬಂದಿದ್ದಾರೆ. ಯತಿಗಳು ಅಂತಂದರೆ ಸನ್ಯಾಸಿಗಳು, ಮುನಿಗಳು ಅಂತಂದರೆ ದಂಪತಿ ಸಮೇತರಾಗಿ ಗಂಡ ಹೆಂಡತಿ ಮಕ್ಕಳು. ಅವರಿಗೆಲ್ಲ ಹೇಳಿದರು, ನಮಗೆ ಮನೆ ಇಲ್ಲ, ಮಠ ಇಲ್ಲ, ಆಸ್ತಿ ಇಲ್ಲ, ಹೊಲ ಇಲ್ಲ, ಗದ್ದೆ ಇಲ್ಲ, ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಯಾರು ನಮಗೇನು ದಕ್ಷಿಣೆ ಕೊಡೋದಿಲ್ಲ, ಏನು ಮಾಡೋದಿಲ್ಲ. ನೀವು ಇದ್ದಲ್ಲಿ ಭೀಮಸೇನ ದೇವರಿದ್ದಾರೆ, ಅಖಂಡ ಪಾಠ ಪ್ರವಚನ ನಡೀತದೆ, ನಿರಂತರ ಭಗವಂತನ ಕಥಾ ಶ್ರವಣಗಳಾಗ್ತದೆ, ನೈವೇದ್ಯ ಅನ್ನ ಸಿಗ್ತದೆ. ನಾವು ತಪಸ್ಸು ಮಾಡೋದಕ್ಕೆ ಕಾಡೇ ಬೇಕು. ಹಾಗಾಗಿ ಕಾಡಿನಲ್ಲಿ ಇದ್ದಾರೆ ಪಾಂಡವರು. ಎಲ್ಲವನ್ನು ಬಿಟ್ಟು ಏಕಾಂತದಲ್ಲಿ ಇದ್ದಾಗಲೇ ತಪಸ್ಸಾಗುವುದಲ್ಲ. ಅದು ಮಹಾನುಭಾವರು ಪಾಂಡವರಂಥವರು ಇದ್ದಾಗ ಮತ್ತೆ ತಪಸ್ಸು ಆಗೋದು ಇನ್ನೂ ಹೆಚ್ಚಾಗ್ತದೆ ಕಾಡಿನಲ್ಲಿ ಅಂತ ಹೇಳಿ ಎಲ್ಲರೂ ಬಿಟ್ಟುಕೊಂಡು ಬಂದಿದ್ದಾರೆ. ಬರ್ತಾರೆ. ಎಷ್ಟಾಯಿತು? 10, 88, 98,000 ಜನ, 1,00,000 ಜನ. ಪ್ರತಿನಿತ್ಯ ಪಾಂಡವರು ಇಷ್ಟು ಜನಕ್ಕೆ, ಇನ್ನು ಊರಿನ ಜನ ತಾವು ಅವರೆಲ್ಲ ಇದ್ದೇ ಇದ್ದರು. ಲಕ್ಷ ಜನಕ್ಕೆ ಕಾಡಿನಲ್ಲಿ ಊಟಕ್ಕೆ ಹಾಕಿದ್ದಾರೆ. ಅವರಿಂದ ತತ್ವೋಪದೇಶ, ಜ್ಞಾನೋಪದೇಶ, ಆಶೀರ್ವಾದ, ಅನುಗ್ರಹಗಳನ್ನು ಪಡಿತಾ ಇದ್ದಾರೆ. ಯಾರು ಹೇಳಬೇಕು ಹೇಳ್ರಿ ಇವರು ಪಾಂಡವರು ಕಾಡಿನಲ್ಲಿ ಇದ್ದಾರೆ ಅಂತ ಹೇಳಿ? ಪಾಂಡವರು ಮತ್ತೆ ಹೇಗಿತ್ತು ಅಂದರೆ ಪ್ರತಿನಿತ್ಯ ಏನಪ್ಪ ಸಿಗುವುದು, ತಿನ್ನುವುದು, ಹಣ್ಣು ಹಂಪರುಗಳನ್ನು ತಿಂದು ಬದುಕಬೇಕು. ಹಾಗೆ ಹಣ್ಣು ಹಂಪರುಗಳೇನು ಊಟಕ್ಕೆ ಹಾಕ್ತಿದ್ರೆ ಇವರಿಗೆ? ಇಲ್ಲ. ಹೇಳ್ತಾರೆ, ನಿಹತ್ಯ ರಕ್ಷೋ ವನ ಮಧ್ಯ ಸಂಸ್ಥಾಸ್ತದಾ ಯತೀನಾಂ ಅಯುತೈ ಸಮೇತಾ. ಅಯುತ ಯತಿಗಳಿಗೆ ತಾನು ಭೋಜನಕ್ಕೆ ಹಾಕ್ತಿದ್ದ. 80,000 ಮುನಿಪ್ರವೀರೈ, ಬಹವಃ ಮುನಿಶ್ರೇಷ್ಠರು. ಇದರಲ್ಲೇನೆ ಅಚ್ಯುತ ಪ್ರೇಕ್ಷಾಚಾರ್ಯರು ಇದ್ದರು. ಪಾಂಡವರು ವನವಾಸಕ್ಕೆ ಹೋದಾಗ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲಿ ಹೇಳ್ತಾರೆ, ಶ್ರೀಮದಾಚಾರ್ಯರ ಗುರುಗಳು ಆಗುವ ಸೌಭಾಗ್ಯವನ್ನು ಹೇಗೆ ಪಡೆದರು ಅವರು? ಶ್ರೀಮದಾಚಾರ್ಯ ಗುರುಗಳು ಆಗುವ ನಿಜವಾಗಿ ಗುರುಗಳು ಅಂದರೆ ದೇವರೇ, ಅದು ಬಿಟ್ಟರೆ ಇನ್ಯಾರು ಗುರುಗಳಲ್ಲ. ಸಾಂಕೇತಿಕವಾಗಿ ಆಶ್ರಮ ಅಂತೂ, ತೆಂಗಿನಕಾಯಿ ಅಂತೂ ಕೊಟ್ಟರಲ್ಲ, ಅವ್ರಿಗೆ ಆಶ್ರಮ ಅಂತೂ ಕೊಟ್ಟರಲ್ಲ ಅಚ್ಯುತ ಪ್ರೇಕ್ಷಾಚಾರ್ಯರು. ಹೇಗೆ ಅಂತಂದರೆ, ವನವಾಸದಲ್ಲಿ ಇದ್ದಾಗ ದ್ರೌಪದಿ ದೇವಿಯ ಶುದ್ಧವಾದ ಪುನೀತವಾದಂತಹ ಆ ಅನ್ನವನ್ನು, ನೈವೇದ್ಯವನ್ನು ಮಾಡಿ ಅನ್ನವನ್ನು ಏನು ಊಟಕ್ಕೆ ಹಾಕ್ತಾ ಇದ್ರೋ, ಆ ಊಟ ಮಾಡುವ ಸೌಭಾಗ್ಯವನ್ನು ಪಡೆದಿದ್ದರು ಅಚ್ಯುತ ಪ್ರೇಕ್ಷಾಚಾರ್ಯರು ಒಬ್ಬರು. ಅದರ ಪುಣ್ಯದ ಪ್ರಭಾವದಿಂದ ಈ ಜನ್ಮದಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರಾಗಿ ಶ್ರೀಮದಾಚಾರ್ಯರಿಗೆ ಗುರುಗಳ ಆಗುವ ಸೌಭಾಗ್ಯವನ್ನು ಪಡೆದರು. ಪುರೇವ ಕೃಷ್ಣಾಕರ ಸಿದ್ಧ ಶುದ್ಧ ಮದ್ವರನ್ ಪುರೇವ ಕೃಷ್ಣಾಕರ ಸಿದ್ಧ ಶುದ್ಧಿ ಮದ್ವರಾನ್ನ ಭುಕ್ತ್ಯ ಕೆಲ ಪಾಂಡವಾಲಯೇ. ಪಾಂಡವಾಲಯದಲ್ಲಿ ಆ ದ್ರೌಪದಿ ದೇವಿ ಅತ್ಯಂತ ತಪಸ್ಸಿನ ಮೂರ್ತಿ. ಅಂಥ ದ್ರೌಪದೇವಿ ಮಾಡಿದಂತಹ ಕೈಯಿಂದ ಮಾಡಿದ ಅನ್ನವನ್ನು ಪ್ರತಿನಿತ್ಯ ತಿನ್ನುವ ಸೌಭಾಗ್ಯವನ್ನು ಪಡೆದದ್ದಕ್ಕಾಗಿ ಇಲ್ಲಿ ಶ್ರೀಮದಾಚಾರ್ಯರ ಗುರುಗಳಾಗೂ ಸೌಭಾಗ್ಯವನ್ನು ಪಡೆದರು ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಆ ಯತಿಗಳಲ್ಲಿ ಅವರು ಒಬ್ಬರಾಗಿದ್ದರು. ಯತಿಗಳು ಅಂತಂದರೆ ಸನ್ಯಾಸಿಗಳೇ, ಅಲ್ಲೇನು ಗಂಡ ಹೆಂಡತಿಯವರೆಲ್ಲ ಯಾರಿದ್ದಿದ್ದಿಲ್ಲ. ಅದು ಬಿಟ್ಟು 88,000
88,000 ಮುನಿಪ್ರವೀರೈ ದಶಾಂಶಯುಕ್ತೈ ಸಹಿತ ವ್ಯಚಿಂತಯತ್. ಇಷ್ಟು ಜನ ಇದ್ದಾರಲ್ಲಪ್ಪ, ಮತ್ತು ಅವ್ರಿಗೆ ಊಟಕ್ಕೆ ಹೇಗೆ ಹಾಕಬೇಕು ಅಂತ ವಿಚಾರ ಮಾಡಿದರೆ, ಅದಕ್ಕೆ ವಿಚಿತ್ಯ ದೇಶಾಂಭರಣಾಯ ಧರ್ಮಜ. ಏನೇನು ಸಮಸ್ಯೆ ಆಗಿಲ್ಲ. ಸೂರ್ಯಾಂತರ್ಯಾಮಿಯಾದ ನಾರಾಯಣನನ್ನು ಉಪಾಸನೆ ಮಾಡಿದ್ದಕ್ಕೆ ಸೂರ್ಯಾಂತರ್ಯಾಮಿ ನಾರಾಯಣ ಬಂದು ವಿಚಿತ್ಯ ದೇಶಾಂಭರಣಾಯ ಧರ್ಮಜ ಸಂಪೂಜ್ಯ ಸೂರ್ಯಸ್ಥಿತಮಚ್ಯುತಂ ಪ್ರಭುಂ ದಿನೇ ಅಕ್ಷಯಾನ್ನಂ ಪಿಠರಂ ತದಾಯ. ಒಂದು ಪಿಠರ, ಒಂದು ಬಟ್ಟಲನ್ನು ಕೊಟ್ಟು ಹೋಗ್ತಾರೆ. ಇವತ್ತು ನಮ್ಮ ಉತ್ತರಾದಿ ಮಠದಲ್ಲಿ ಅದೇ ಸ್ವಾಮಿಗಳು ಪೂಜೆ ಮಾಡ್ತಾರೆ. ಅಕ್ಷಯ ಪಾತ್ರಿ ಅಂತ ಕರೀತಾರೆ. ಸೂರ್ಯಾಂತರ್ಯಾಮಿಯಾದ ನಾರಾಯಣನನ್ನು ಉಪಾಸನೆ ಮಾಡಿದ್ದಕ್ಕೆ ಎಂದೂ ಮಠಕ್ಕೆ ನಿಮಗೆ ಎಂದೂ ತೊಂದರೆ ಆಗಬಾರದು ಅಂತ ಹೇಳಿ ಒಂದು ಪಿಠರ, ಅಕ್ಷಯವಾದ ಪಿಠರವನ್ನು ಕೊಡ್ತಾರೆ. ತದಾಪ ರತ್ನಾಧಿಕಂ ಕಾಮವರಾನ್ನದಂ ಚ. ಏನು ಬೇಕೋ ಅದೆಲ್ಲ ಕೊಡ್ತದೆ. ಅದು ರತ್ನಗಳನ್ನು ಕೊಡ್ತದೆ. ಬೇಕಾದ ಇವತ್ತು ಅನ್ನ ಪಾಯಸ ಹೋಳಿಗೆ ಅದು ಬೇಕು, ಕೊಡ್ತದೆ. ರತ್ನ ಐಶ್ವರ್ಯ ಆಭರಣಗಳೆಲ್ಲ ಬೇಕು, ಅದನ್ನು ಕೊಡ್ತದೆ. ಏನು ಕೇಳುತ್ತಿರೋದನ್ನೆಲ್ಲ ಕೊಡುವಂತಹ ಅಕ್ಷಯ ಪಾತ್ರಿ ಆ ಸೂರ್ಯಾಂತರ್ಯಾಮಿಯಾದ ನಾರಾಯಣ ಅನುಗ್ರಹ ಮಾಡಿ ಪಾಂಡವರಿಗೆ ದಯಪಾಲಿಸಿದ. ಹಾಗಾಗಿ ಇಷ್ಟು ಜನಕ್ಕೆಲ್ಲರಿಗೂ ಊಟ ಆಗ್ತಾ ಇತ್ತು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ದಿನೇ ಅಕ್ಷಯಾನ್ನಂ ಪಿಠರಂ ತದಾಪ ರತ್ನಾಧಿಕಂ ಕಾಮವರಾನ್ನದಂ ಚ. ಏನು ಕಾಮ, ಏನು ಇವತ್ತು ಹೋಳಿಗೆ ಆಗಬೇಕು, ಇವತ್ತು ಹುಗ್ಗಿ ಆಗಬೇಕು, ಉದ್ದಿನ ವಡ ಬಟಾಣಿ ವಡ ಬೇಕು, ಅದು ಸಿಕ್ತಿತ್ತು. ಯಾರಿಗೇನು ಬೇಕು ಅದೆಲ್ಲ ಸಿಕ್ತಿತ್ತು. ಅದನ್ನೆಲ್ಲ ಅಪೇಕ್ಷಾ ಪಟ್ಟವರಿಗೆಲ್ಲ ಏನೇನು ಬೇಕು ಅದು ಸಿಕ್ಕು ಎಲ್ಲರೂ ಸಮೃದ್ಧವಾಗಿ ಊಟವನ್ನು ಮಾಡಿ ತಮ್ಮ ಸಾಧನೆಗಳನ್ನು ಮಾಡುವುದಕ್ಕೆ ಯಾರಿಗೂ ಯಾವ ತೊಂದರೆಗಳಾಗ್ತಾ ಇದ್ದಿದ್ದಿಲ್ಲ. ಯಾಕೆ? ಸೂರ್ಯಾಂತರ್ಯಾಮಿಯಾದ ನಾರಾಯಣನ ಅನುಗ್ರಹದಿಂದ ಪಡೆದ ಆ ಪಾತ್ರೆ ಇತ್ತಂತೆ. ಇಷ್ಟು ವೈಭವದಿಂದ ಪಾಂಡವರು ಕಾಡಿನಲ್ಲಿಯೂ ಕೂಡ ರಾಜ್ಯವನ್ನು ನಡೆಸುವಂತೆ ಇತ್ತು. ತಪಸ್ಸಿಗೆ ಹೋಗಿದ್ದಾರೆ. ತಪಸ್ಸಿಗೂ ಹೋದಾಗಲೂ ತಪಸ್ವಿಗಳಿಗೆ ಚೆಂದಾಗಿ ಹೊಟ್ಟೆ ತುಂಬಿ 4 ಜನಕ್ಕೆ 5 ಜನಕ್ಕೆ ಒಬ್ರಿಗ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇದ್ದಾಗ ಒಬ್ರಿಗೆ ಊಟಕ್ಕೆ ಹಾಕಲಿಕ್ಕೆ 3ನೇದವ್ರು 4ನೇದವ್ರು ಬಂದರು ಅಂದರೆ ವಿಚಾರ ಮಾಡ್ತೀವಿ ನಾವು. ಅಂಥದ್ದು ಈ ಲೆಕ್ಕದ ಪ್ರಕಾರ ನೋಡಿದರೆ 98,000 ಜನ, 88,000 ಮುನಿ, 10,000 ಯತಿಗಳು. ಇಷ್ಟು ಜನಕ್ಕೆ ಮಹಾಭಾರತ ಹೇಳುತ್ತದೆ ಬಂಗಾರದ ತಟ್ಟೆಯಲ್ಲಿ ಊಟಕ್ಕೆ ಹಾಕ್ತಾ ಇದ್ದಂತೆ ಧರ್ಮರಾಜ. ಈಗ ಬಂಗಾರ ಮುಟ್ಟುವಂತೆ ಇಲ್ಲ, ದೂರಿಂದ ನೋಡೋದಷ್ಟೇ. ಈಗ ಆ ಪರಿಸ್ಥಿತಿ ಬಂದಿದೀಗ. ಅಷ್ಟು ವೈಭವದಿಂದ ತಾನು ಸಾಧಿಸಿ ಪುಣ್ಯವನ್ನು ಸಂಪಾದಿಸಿ ದೇವರ ಅನುಗ್ರಹವನ್ನು, ಆ ಯತಿಗಳ ಅನುಗ್ರಹವನ್ನು ಪಡೆದವರು ಎಲ್ಲ ಪಾಂಡವರು. ಭವಾರತೇನೈವ ಯುಧಿಷ್ಠಿರಸ್ತಾನ್ ಪ್ರತ್ಯೇಕಶಃ ತ್ರಿಂಶದಾಸದಾಸಿಕಾನ್ ಸುವರ್ಣಪಾತ್ರೇಷು ಚ ಭುಂಜತೆ ಏಹಿ ಗೃಹೇ ತದೀಯೇ ಬಹುಕೋಟಿ ದಾಸಿಕೆ. ಎಲ್ಲರಿಗೂ ವೈಭವದಿಂದ ಊಟಕ್ಕೆ ಹಾಕಿ ಅವರಿಗೆಲ್ಲ ಮುನೀಂದ್ರರಿಗೆ ಬೇಕಾದ ಏನು ಸಾಧನಕ್ಕೆ ಮತ್ತು ಸಾಧನಕ್ಕೆ ಬೇಕಾದ ವ್ಯವಸ್ಥೆ ಬೇಕೋ ಅದನ್ನೆಲ್ಲ ತಾನು ಮಾಡಿಕೊಡ್ತಾ ಇದ್ದರು ಪಾಂಡವರು. ಅವರಿಂದ ಶೃಣ್ವಂತಯೇಭ್ಯ ಪರಮಾರ್ಥಸಾರಾಹ ಕಥಾ ವದಂತಶ್ಚ ಪುರಾತನಶ್ಚ. ಅವರಿಂದ ಭಗವಂತನ ಉತ್ತಮ ಗುಣಗಳನ್ನು, ತತ್ವಗಳನ್ನು, ಪುರಾಣಗಳನ್ನು ಕೇಳ್ತಾ ಭೀಮಸೇನ ದೇವರು ತಾವು ಹೇಳ್ತಾ ಎರಡೂ ಆಗ್ತಾಯಿತ್ತು. ಅಖಂಡವಾದ ಶಾಸ್ತ್ರ ಶ್ರವಣ ಪಾಠ ಪ್ರವಚನ ನಡೀತಾ ಇತ್ತು ಅಂತೆ. ಹಾಗೆ ಅನೇಕ ದಾನಗಳನ್ನು ಕೊಟ್ಟಿದ್ದಾರೆ ಪಾಂಡವರು. ಏವಂ ಗಜಾನಾಂ ಬಹುಕೋಟಿ ವೃಂದಾಸ್ತಥಾ ಗಜಾನಾಂಚ ಹಯಾಂಶ್ಚ ವೃಂದಶಃ ವಿಸಜ್ಜರತ್ನಾನಿ ರರಾಂಶ ವೃಂದಶೋ ವನೇ ವಿಸರ್ಜುರ್ದಿ ವಿದೇವವತ್ ಸುಖಂ. ದೇವತೆಗಳು ಇಷ್ಟು ಸುಖ ಪಡ್ತಾರೋ ಅಷ್ಟು ಸುಖವನ್ನು ಪಾಂಡವರು ಸುಖವಾಗಿ ಇದ್ದಾರೆ. ಸುಖವನ್ನು ಜನಕ್ಕೆ ಕೊಡ್ತಾ ಇದ್ದಾರೆ, ಅವರಲ್ಲಿ ಆಶ್ರಯಿಸಿದಂತಹ ಜನಕ್ಕೆ. ಅಷ್ಟು ವೈಭವದಿಂದ ಮತ್ತೆ ವನದಲ್ಲಿ ಇದ್ದಾರಂತೆ. ಅದಕ್ಕೆ ಹೇಳ್ತಿರ್ತಾರೆ ಮೇಲಿಂದ ಮೇಲೆ, ದೇವರ ಅನುಗ್ರಹ ಇಲ್ಲದೇ ಇದ್ದರೆ ರಾಜ್ಯದಲ್ಲಿದ್ದರೂ ಒದ್ದಾಡು ತಪ್ಪುವುದಿಲ್ಲ. ಎಲ್ಲ ತಿನ್ನಲಿಕ್ಕೆ ಸಿಕ್ಕಿರ್ತದೆ. 10 ಜನ ಅಡುಗೆ ಮಾಡಲಿಕ್ಕೆ ಸಿದ್ಧರಿರ್ತಾರೆ, ಇವನಿಗೆ ಹೊಟ್ಟೆ ನೋವಾಗಿರ್ತದೆ, ಅದು ಇದು ತಿಂದರೆ ಸಾಯ್ತಾನೆ. ಹಾಗಾಗಿ ಏನೂ ತಿನ್ನೋದಿಲ್ಲ. ಅನ್ನ ಕಟ್ಟು ಗಂಜಿ ಇಷ್ಟು ತಿಂದು ಬದುಕಬೇಕಿಲ್ಲ ಅಂದ್ರೆ ಸತ್ಯ ಹೋಗ್ತಾನೆ ಅವನು. ಆ ರೋಗ ಬಂದುಬಿಟ್ಟಿರ್ತದೆ. ಬೇಕಾದಷ್ಟೆಲ್ಲ ಐಶ್ವರ್ಯ ಇರ್ತದೆ, ಅವನ ಹೆಸರಿಂದ ಬೇಕಾದಷ್ಟು ದಾನಗಳು ನಡೀತಿರ್ತದೆ, ಅವನಿಗೆ ತಿನ್ನೋ ಭಾಗ್ಯ ಇರಂಗಿಲ್ಲ.
ಅಥವಾ ತಾನು ತಿಂತಿರ್ತಾನೆ ಆದರೆ ಇನ್ನೊಬ್ಬರಿಗೆ ಮತ್ತು ಭೋಗಕ್ಕೆ ಆಗಲಿ ದಾನ ಧರ್ಮಗಳನ್ನಾಗಲಿ ಯಾವುದನ್ನೂ ಮಾಡ್ತಿರೋದಿಲ್ಲ. ಹೀಗೆಲ್ಲ ವಿಪರೀತವಾಗಿ ನಡೀತಾ ಇರ್ತದೆ. ಆದರೆ ದೇವರ ಅನುಗ್ರಹ ಇದ್ದವರಿಗೆ, ಇಲ್ಲದೇ ಇದ್ದವರಿಗೆ ಈ ಸಮಸ್ಯೆ, ಇದ್ದವರಿಗೆ ಅವರವರ ಪುಣ್ಯ, ಅವರ ಕರ್ಮ, ಪೂರ್ವದಲ್ಲಿ ಮಾಡಿದಂತಹ ಪುಣ್ಯ ಪಾಪಗಳು, ಅದರಿಂದ ಎಲ್ಲ ವೈಭವಗಳು ಸಿಗ್ತದೆ. ಎಲ್ಲ ವೈಭವಗಳಿದ್ದರೂ ಯಾವುದನ್ನು ಭೋಗಿಸ್ಲಿಕ್ಕಾಗೋದಿಲ್ಲ. ಇದು ಕೇವಲ ಅವರವರ ಪುಣ್ಯ, ಅವರ ಕರ್ಮ ಅನುಸಾರವಾಗಿ. ಹಾಗಾಗೇ ದಾನ ಧರ್ಮಗಳನ್ನು ಮಾಡ್ತಾ ಇರಬೇಕು, ಆತಿಥ್ಯವನ್ನು ಮಾಡ್ತಾ ಇರಬೇಕು. ಹಾಗಾಗಲೇ 6 ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 2 ಬಾರಿ ಅಂತೂ ಶ್ರಾದ್ದಾದಿಗಳು ಅಂತ ಇದ್ದೇ ಇರ್ತದೆ. ಆಗ ಬ್ರಾಹ್ಮಣರನ್ನು ಕರೆದು ಊಟಕ್ಕೆ ಅಡಿಗೆಗೆ ಹಾಕುವುದು ಇದ್ದೇ ಇರ್ತದೆ. ಅದು ಬಿಟ್ಟು ಉಳಿದೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಸಾಧ್ಯವಾದಷ್ಟು ಬ್ರಾಹ್ಮಣರಿಗೆ ಆತಿಥ್ಯವನ್ನು ಮಾಡಿ ಅಥವಾ ಅತಿಥಿಗಳಿಗೆ ಕರೆದು ಮನೆಯಲ್ಲಿ ಯಾಗನೋ ಯಜ್ಞನೋ ಉಪವಾಸನೋ ವನವಾಸನೋ ಮಾಡಿದ್ದಕ್ಕೆ ಅವರಿಗೆ ಭೋಜನೆ ಹಾಕಿ ದಕ್ಷಿಣ ದಾನ ಧರ್ಮಗಳನ್ನು ಕೊಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಪಾರ್ಥೇಶು ಯಾತೇಶು ಕಿಮತ್ರ ಕಾರ್ಯಂ ನ ಇತಿ ಸ್ಮ ಪೃಷ್ಟೋ ವಿದುರೋ ಗಜೇನ. ಇಷ್ಟು ನಡೀತಾ ಇದೆ. ಪಾಂಡವರು ವನವಾಸಕ್ಕೆ ಹೋದಾಗ ಆಯಿತು. ಸಾಮಾನ್ಯವಾಗಿ ಇರ್ತದಲ್ಲ, ಬೇರೆ ಯಾವುದೋ ಊರಿಗೆ ಹೋಗಿರ್ತೇವೆ, ಹೋದಾಗ ಒಂದು ಸ್ವಲ್ಪ ದಿನ ಭಾರಿ ವೈಭವದಿಂದ ಜೀವನ ನಡೀತದೆ. ಆಮೇಲೆ ಪ್ರತಿ ಕ್ಷಣ ಆಮೇಲೆ ಕ್ಷೀಣವಾಗ್ತಾ ಹೋಗ್ತದೆ. ಶುರುವಾತಿಗೆಲ್ಲ ಹುರುಪಿರ್ತದೆ, ಪಾಠ ಪ್ರವಚನ, ದೇವ್ರ ಪೂಜಾ ಸತ್ಕಾರ ಅಥವಾ ಕೆಲಸ ಏನೇ ಇರಲಿ, ಯಾವುದೋ ಒಂದು ಕೆಲಸ ನಾವು ಹಿಡಿದೀವಿ ಅಂದರೆ ಒಂದು 4 ದಿವಸ, 1 ವಾರ ಅದರಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸ್ತೀವಿ. ಆಮೇಲೆ ಬೇಸರ ಆಗ್ತಾ ಹೋಗ್ತದೆ, ಅದರಿಂದ ಉದಾಸೀನ ಆಗ್ತೇವೆ, ದೂರ ಆಗ್ತೇವೆ. ಹಾಗೆ ಪಾಂಡವರದಾಯ್ತಾ? ಇಲ್ಲ, ದಿನ ದಿನ ಹೆಚ್ಚಾಗ್ತಾ ಹೋಯಿತು ಹೊರತು ಕಮ್ಮಿ ಯಾವುದೂ ಆಗಲೇ ಇಲ್ಲ. ಅದು ಬಹಳ ದೊಡ್ಡ ಪುಣ್ಯದ ಕೆಲಸ, ಬಹಳ ದೊಡ್ಡ ಸಾಧನೆ ಅದು. ಇಷ್ಟು ಅವರು ವನವಾಸದಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ದಾರೆ. ಈ ಕಡೆಗೆ ಧೃತರಾಷ್ಟ್ರ ಮತ್ತು ವಿದುರನಿಗೆ ಕರೆದಿದ್ದಾನೆ. ವಿದುರ, ನಾವು ಪಾಂಡವರಿಗೆ ಕಾಡಿಗಂತೂ ಕಳಿಸಾಯಿತು, ಇನ್ನೇನು ಮಾಡಬೇಕಂತೀ? ನಿನ್ನ ಅಭಿಪ್ರಾಯ ಏನು ತಿಳಿಸು. ಪಾರ್ಥೇಶು ಯಾತೇಶು ಕಿಮತ್ರ ಕಾರ್ಯಂ. ಅವರೆಲ್ಲ ಕಾಡಿಗೆ ಹೋಗಾಯಿತು, ಇನ್ನು ನಾವೇನು ಮಾಡಬೇಕು? ಇತಿ ಸ್ಮ ಪೃಷ್ಟೋ ವಿದುರೋಗ್ರಜೇನ. ವಿದುರನಿಗೆ ಅಗ್ರಜನಾದಂತಹ ಧೃತರಾಷ್ಟ್ರ ಕೇಳಿದ, ಏನು ಮಾಡಬೇಕಪ್ಪ ಅಂದಾಗ ಅವನು ಹೇಳ್ತಾನೆ, ಆಹೂಯ ರಾಜ್ಯಂ ಪ್ರತಿಪಾದಯೇತಿ ಆಹೇನ ಮಾಹಾತ ಋಷಾ ಅಂಬಿಕೇಯ. ಅವಾಗ ಅವನು ಹೇಳ್ತಾನೆ, ಏನು ಮೂರ್ಖ ಇದ್ದಿ ನೀನು, ನನ್ನ ಅಣ್ಣ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಸಂಕೋಚವಾಗ್ತಾ ಇದೆ. ನೀನಿತ್ತು ಎಲ್ಲ ತಡೀತಿ ಅಂತ ಅಂದ್ಕೊಂಡ್ರೆ ನೀನೇನಂದು ಯಾವಾಗ? ಬೇಡ, ಜಗಳ ಆಗ್ತದೆ, ವಂಶ ನಿರ್ವಂಶವಾಗ್ತದೆ, ಕುಟುಂಬ ಹಾಳಾಗ್ತದೆ, ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ನೀನೇನು ಹೇಳಿದಿ? ಅವಾಗ ಏನು ಹೇಳಿದಿ? ಇಲ್ಲ, ನಾವೆಲ್ಲ ದೊಡ್ಡವರು ಇರ್ತೀವಲ್ಲ, ಅದನ್ನು ರಕ್ಷಣೆ ಮಾಡೋಣಲ್ಲ, ಜಗಳ ಆದರೆ ಬಿಡಿಸೋಣಲ್ಲ. ಒಮ್ಮೆ ಕರೆದಾಗ ದ್ರೌಪದಿಯ ಮಾನಭಂಗ ಮಾಡುವವರಿಗೂ ನಾವು ಹೇಸಿಗೆ ಪಡಲಿಲ್ಲ. ಆಗ ದ್ರೌಪದಿ ಸಿಟ್ಟಿಗೆ ಬಂದು ಶಾಪ ಕೊಡ್ತಾ ಇದ್ದಾಗ ಶರಣಾಗತಳಾಗಿ ವರವನ್ನು ಕೇಳಮ್ಮ, ನಮ್ಮನ್ನು ಕ್ಷಮೆ ಮಾಡಿಬಿಡು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬಿಟ್ಟು ಅವರನ್ನು ಕಳಿಸಿ ಮರುಕ್ಷಣ ಮತ್ತೆ ಕರೆಸಿ ಮತ್ತೊಮ್ಮೆ ಜೂಜಾಟವನ್ನು ಆಡಿ ಕಾಡಿಗೆ ಕಳಿಸುವ ದುರಾಲೋಚನೆ ದುರುದ್ದೇಶದಿಂದ ನೀನು ಕರೆದು ಅವರ ಕಡೆಯಿಂದ ಜೂಜ ಆಡಿಸಿ ಪಾಂಡವರಂತೆಲ್ಲ ಹೋದರೆ ಇನ್ನೇನು ಮಾಡೋಣ ಅಂತ ಕೇಳ್ತೀಯ? ಬಾಯಿ ಬಿಟ್ಟು ಏನೂ ಮಾಡಬೇಡ, ಹೋದವರನ್ನು ಮತ್ತೆ ತಿರುಗಿ ಇಲ್ಲಿ ಕರೆಸಿ ಅವರ ಆಸ್ತಿ, ಅವರ ರಾಜ್ಯ, ಅವ್ರದ್ದೇನು ವೈಭವಗಳಿದ್ವೋ ಅವ್ರದ್ದೇ ಆದದ್ದು, ನಿಂದೇನು ಕೊಡೋದು ಬೇಕಾಗಿಲ್ಲ. ಅವರೇನು ತಮ್ಮ ಬಾಹುಬಲದಿಂದ ಪರಾಕ್ರಮ ಪೌರುಷಗಳಿಂದ ತಾವು ಗಳಿಸಿಕೊಂಡಿದ್ದರೋ ಅದನ್ನು ಮತ್ತೆ ಪುನಃ ತಿರುಗಿ ಅವರಿಗೆ ಕೊಡುವಂತೆ ಮಾಡು ಅಂತ ಹೇಳಿದರೆ ವಿದುರ ಧೃತರಾಷ್ಟ್ರ ಸಿಟ್ಟಿಗೆ ಬಂದ್ಬಿಟ್ಟ, ನೀನು ಹೊರಟು ಹೋಗಿಲ್ಲ ರಾಜ್ಯದಿಂದ, ಇಲ್ಲಿ ಇರಬೇಡ ನೀನಂತ. ಹೀಗೆ ಧೃತರಾಷ್ಟ್ರನೂ ಬೈದಿದ್ದಾನೆ, ಮುಂದೆ ದುರ್ಯೋಧನನೂ ಬೈತಾನೆ. ನೋಡ್ರಿ, ಹೇಳ್ತಾನೆ, ಜ್ಞಾತಂ ಪ್ರದೀಪೋಸಿ ಮದಾಜ್ಞಜಾನಾಂ ನಮೇ ತ್ವಯಾ ಕಾರ್ಯಮಿಹಾಸ್ತಿ ಕಿಂಚಿತ್ ಯಥೇಷ್ಟತಸ್ತಿಷ್ಠ ವಾ ಗಚ್ಚವೇತಿ ಪ್ರೋಕ್ತೋ ಯೋ ವಿದುರೋ ಪಾಂಡುಪುತ್ರಾನ್. ನೀನು ಪಾಂಡವರು ಪಕ್ಷಪಾತಿ, ಕೌರವನ್ನ ದ್ವೇಷ ಮಾಡ್ತಿ, ಸ್ವಯಂ ಅಣ್ಣನ ಮಾತಿಗೆ ನೀನು ಬೆಲೆ ಕೊಡೋದಿಲ್ಲ, ಅಣ್ಣನಿಗೆ ದ್ವೇಷ ಮಾಡ್ತಿ ನೀನು ವಿದುರ, ನೀನು ಇಲ್ಲಿರ್ತಕ್ಕಂಥದ್ದು ಹೊರಟು ಹೋಗಿ.
ಅಂಥೇಳಿ ವಿದುರನಿಗೆ ಧೃತರಾಷ್ಟ್ರ ಬೈದು ಬಿಡ್ತಾನಂತೆ. ಬೈದಾಗ ಆಯಿತು, ನಾನು ಮಾಡಿದ ತಪ್ಪಾಯ್ತು ಅಣ್ಣ, ಹೀಗೆ ಅನ್ಬಾರ್ದಾಗಿತ್ತು, ನಾನು ಅಂದೆ, ನಾನು ಇಲ್ಲೇ ಇರ್ತೇನೆ, ನಾನು ಹೋಗೋದಿಲ್ಲ. ಇದೇ ಬೇಕಾಗಿತ್ತು ಅವನಿಗೆ. ಆಯ್ತಪ್ಪ, ಅವಶ್ಯವಾಗಿ ನಾನು ಹೊರಟು ಹೋಗ್ತೇನೆ ಅಂತ ಹೊರಟೇ ಬಿಟ್ಟ ವಿದುರ. ಅಲ್ಲಿಂದ ನಿಂದಿರಲೇ ಇಲ್ಲ ಅವನು. ಯಥೇಷ್ಟತಸ್ತಿಷ್ಠ ವಾ ಇಹೇತಿ ಗಚ್ಚನ್ ಪ್ರೋಕ್ತೋ ಯೋ ವಿದುರೋ ಪಾಂಡುಪುತ್ರ ತಸ್ಮಿನ್ ಗತೆ ಭಾತೃವಿಯೋಗ ಕರ್ಷಿತಃ ಪಪಾತ ಭೂಮೋ ಸಹೈವ ರಾಜತಃ. ಇಷ್ಟು ಆದಾಗ ಸಾಮಾನ್ಯ ಏನಾಗ್ತದೆ, ಸಿಟ್ಟಿಗೆ ಬಂದಾಗ ಬೈದಾಗ ಹೋಗ್ತಾರೆ, ಮತ್ತೆ ಬರ್ತಾರೆ. ಇವನು ಹೊರಟೆ ಹೋಗೋದಕ್ಕೆ ಅವನು ಆ ಭಾತೃವಿಯೋಗ ಅಂದರೆ ವಿದುರ ಇದ್ದಾನೆ ಅಂತ ಹೇಳಿ ಸ್ವಲ್ಪ ಏನೋ ಧರ್ಮ ನಡೀತಾ ಇದೆ, ತಿಳುವಳಿಕೆ ಮಾತನ್ನು ತಾನು ತನ್ನ ಅಣ್ಣನಿಗೆ ಹೇಳ್ತಾನೆ. ವಿದುರ ಅಂತ ಧರ್ಮದ ಮೂರ್ತಿ ಅವನು. ಧರ್ಮರಾಜ ಬೇರೆ ಇಲ್ಲ, ವಿದುರ ಬೇರೆ ಇಲ್ಲ. ಧರ್ಮರಾಜನ ಎರಡು ಅವತಾರಗಳು, ಅಂದರೆ ಯಮಧರ್ಮರಾಜನ ಅವತಾರ ಒಬ್ಬ ಧರ್ಮರಾಜ, ಇನ್ನೊಬ್ಬನು ವಿದುರ. ಹಾಗಾಗಿ ಎಲ್ಲ ಧರ್ಮಗಳನ್ನು ತಿಳಿದವನು. ಅವರೆಲ್ಲರಲ್ಲಿ ವಾಯುದೇವರ ವಿಶೇಷವಾದ ಅಧಿಷ್ಠಾನ ಇದೆ, ಅವರಲ್ಲಿ ವಾಯುದೇವರ ಸನ್ನಿಧಾನ ಇದೆ. ಸೌಮ್ಯ ರೂಪದಿಂದ ಮತ್ತು ವಿದುರನಲ್ಲಿ ಧರ್ಮರಾಜನಲ್ಲಿ ವೀರ್ಯ ಮತ್ತು ಪರಾಕ್ರಮ ರೂಪದಿಂದ ಧನಂಜಯದಲ್ಲಿ, ಹೀಗೆಲ್ಲ ನಾವು 12ನೇ ಅಧ್ಯಾಯದಲ್ಲಿ ಕೇಳಿದ್ದೇವೆ. ಹಾಗಾಗಿ ಅವನು ರಾಜ್ಯವನ್ನು ಬಿಟ್ಟು ಹೋದದ್ದಕ್ಕೆ ಕುಸಿದು ಬಿದ್ದಿದ್ದಾನೆ ತಳಗಡೆ. ನಾನು ಸುಮ್ಮನೆ ಬಾಯಿ ಮಾತಿಗೆ ಅಂದುಬಿಟ್ಟೆ, ವಿದುರ ಹೋದ ಅಂದರೆ ನಾನು ಭ್ರಷ್ಟನಾಗ್ತೇನೆ, ರಾಜ್ಯ ಭ್ರಷ್ಟವಾಗ್ತದೆ, ನಮ್ಮ ವಂಶ ನಿರ್ವಂಶ, ಆ ಕಲ್ಪನೆ ಇದೆ ಅವನಿಗೆ, ಆ ಅಂಜಿಕೆ ಇದೆ. ಹಾಗಾಗಿ ತಸ್ಮಿನ್ ಗತೆ ಭಾತೃವಿಯೋಗ ಕರ್ಷಿತಃ ಸ್ವರ್ಗಿ ಪಪಾತ ಭೂಮೌ ಸಹಸೈವ ರಾಜ ಸಂಜ್ಞಾ ಮಮಾಪ್ಯಾಶ ದಿಶಾಶು ಸಂಜಯಂ ಜೀವಾಮಿ ಚೇದಾಶು ಮಮಾನ. ನಾನು ಬದುಕುವುದೇ ಇಲ್ಲ, ಸಂಜಯ ಕರೆಗೂ ನಿಜವಾಗಿ ಹೋಗ್ಬಿಟ್ಟು ಅವನು ಅಂತ ತಾನು ಸಂಜಯನನ್ನು ಕೇಳ್ತಾ ಆದರೆ ನಾನೇ ಅದೇ ಹೇಳಿದೆ ಮೊಟ್ಟ ಮೊದಲಿಗೆ, ದೇವರ ಅನುಗ್ರಹ ಇದೆ ಅಂತಂದರೆ ಕಾಡಿನಲ್ಲೂ ಸುಖವಾಗಿ ಆರಾಮಾಗಿ ಇಷ್ಟು ಜನರಿಗೆ ಬ್ರಾಹ್ಮಣ ಭೋಜನವನ್ನು ಮಾಡುತ್ತಾ ಶಾಸ್ತ್ರ ಶ್ರವಣ ಪಾಠ ಪ್ರವಚನ ಆತಿಥ್ಯ ಗುರುಗಳು ದೇವರು ಅಂತ ಎಲ್ಲ ಸತ್ಕರ್ಮಗಳಲ್ಲೇನೇ ತೊಡಗಿದ್ದಾರೆ. ರಾಜ್ಯದಲ್ಲಿ ಅಷ್ಟು ಮಾಡ್ತಿದ್ದರೋ ಇಲ್ಲೋ ಗೊತ್ತಿಲ್ಲ, ಅದನ್ನು ಉಲ್ಲೇಖ ಮಾಡಲಿಲ್ಲ. ಕಾಡಿಗೆ ಹೋದಾಗ ಶ್ರೀಮದಾಚಾರ್ಯರು ಉಲ್ಲೇಖ ಮಾಡುತ್ತಾರೆ, ಅಯುತರಾದ ಮುನಿಗಳು, ಅಶೀತಿ ಸಾಹಸ್ರ ಯತಿಗಳು ಅಯುತ, ಅಶೀತಿ ಸಾಹಸ್ರ ಬ್ರಾಹ್ಮಣರು. ಇದು ಕೇಳಲಿಕ್ಕೇನೆ ನಮಗೊಂಥರ ರೋಮಾಂಚ ಇದೆ. ಎಷ್ಟು ಪುಣ್ಯ ಇದು! ಸಾಮಾನ್ಯ ಒಬ್ಬ ಚಂಡಿಕೆ ಬಿಟ್ಟುಕೊಂಡು ದೇವ್ರ ಪೂಜೆ ಮಾಡಿ ದೇವ್ರ ತಲೆ ಮೇಲೆ ನೀರು ಹಾಕುವವನಿಗೆ ಸಂಧ್ಯಾವಂದನ 3 ಹೊತ್ತು ಮಾಡೋ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದ್ರೆ ಭಾಳ ಪುಣ್ಯ ಅಂತ ಅಂದ್ಕೊಳ್ತೇವೆ. ಅದರಲ್ಲಿಯೂ ಸ್ವಲ್ಪ ದೇವರು ಗುರುಗಳು ಪೂಜಾ ಪಾಠ ಶ್ರವಣ ಮಾಡುವಂಥ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದರೆ ಇನ್ನೂ ಹೆಚ್ಚು ಪುಣ್ಯ ಅಂತಂತೆ. ಅದರಲ್ಲಿಯೂ ಮನೆ ಮಠ ಐಶ್ವರ್ಯ ತಂದೆ ತಾಯಿಗಳನ್ನಲ್ಲಿ ಬಿಟ್ಟು ಗುರುಕುಲ ವಾಸ ಮಾಡಿ ಗುರುಗಳ ಮನೆ ಸೇವೆ ಮಾಡುತ್ತಾ ಅಖಂಡವಾಗಿ ಬ್ರಹ್ಮಚರ್ಯದಿಂದ ಗುರುಕುಲ ವಾಸ ಮಾಡಿ ಗುರುಗಳ ಮನೆಯಲ್ಲಿದ್ದು ಪಾಠ ಪ್ರವಚನ ಶಾಸ್ತ್ರ ಶ್ರವಣ ಅಧ್ಯಯನ ಮಾಡಿ ಉತ್ತಮ ವಿದ್ವಾಂಸನಾದಂತಹ, ಸಂಶಯ ಬಂದಂತಹ ವ್ಯಕ್ತಿಗಳಿಗೆ ಪರಿಹಾರ ಮಾಡುವಂತಹ ಉತ್ತಮ ವಿದ್ವಾಂಸನಾಗಿ ತಯಾರಾಗಿ ಬಂದಂತಹ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದರೆ ಅಹೋಭಾಗ್ಯ ಅಂತಂತೆ. ಅಂಥ ಎಲ್ಲ ಬ್ರಾಹ್ಮಣರನ್ನು ತಯಾರು ಮಾಡುವಂತಹ ಒಬ್ಬ ಉತ್ತಮ ವಿದ್ವಾಂಸನಿದ್ದಾನೆ ಅಂದರೆ ಅವನು ಇನ್ನೂ ಹೆಚ್ಚಿನ ಪುಣ್ಯ ಇದೆ ಊಟಕ್ಕೆ ಹಾಕಿದರೆ. ಅಂಥ ಯತಿಗಳಿಗೆ ಹಾಕಿದರೆ ಅಕ್ಷಯವಾದ ಪುಣ್ಯ ಇದೆ. ಬ್ರಾಹ್ಮಣರಲ್ಲೇನೆ ಇಷ್ಟು ತಾರತಮ್ಯದಿಂದ ಇದ್ದಾಗ ಯತಿಗಳಿಗೆ ಊಟಕ್ಕೆ ಹಾಕಿದರೆ, ಒಬ್ಬ ಯತಿಗೆ ಊಟಕ್ಕೆ ಹಾಕಿದರೆ ಎಷ್ಟು ಪುಣ್ಯ ಇದೆ ಅಂತ. ಒಬ್ಬ ಯತಿಯಲ್ಲ, 10,000 ಜನಕ್ಕೆ ಊಟಕ್ಕೆ ಹಾಕ್ತಾ ಇದ್ದಾನೆ. 88,000 ಜನಕ್ಕೆ ಮುನಿಗಳಿಗೆ ಊಟಕ್ಕೆ ಹಾಕ್ತಾರೆ. ಎಲ್ಲರೂ ಮಹಾ ತಪಸ್ವಿಗಳು, ವಿರಕ್ತರು, ಶಾಪಾನುಗ್ರಹ ಸಮರ್ಥರು. ಅಷ್ಟೆಲ್ಲ ಆಶೀರ್ವಾದವನ್ನು ಪಡಿತಾ ಇದ್ದಾನೆ. ಆ ಕಡೆಗೆ ಧರ್ಮರಾಜ, ಈ ಕಡೆಗೆ ಆರಾಮಿದೆ ರಾಜ್ಯ, ಸಿಂಹಾಸನ ಬಂಗಾರ ರತ್ನ ಖಚಿತವಾದ ಸಿಂಹಾಸನ ಮೇಲೆ ಎಲ್ಲರೂ ಕೂತಿದ್ದಾರೆ. ಆದರೆ ಯಾರಿಗೂ ಮನಸ್ಸಿಗೆ ಸಮಾಧಾನ ಇಲ್ಲ. ಏನಾಗ್ತದೋ ಏನೋ, ಇಷ್ಟು ಪಾಪ ಮಾಡಿದ್ದೆ, ಯಾವಾಗ ಸಾಯ್ತೇವೆ, ಯಾವಾಗ ಭ್ರಷ್ಟ ಆಗ್ತದೆ, ಯಾವಾಗ ಯುದ್ಧ ಆಗ್ತದೋ, ಯಾವಾಗ ನಮ್ಮನ್ನೆಲ್ಲ ಪಾಂಡವರು ಕೊಂದು ಹಾಕ್ತಾರೋ, ಈ ಚಿಂತೆಯಲ್ಲಿ ಮನಸ್ಸಿನಲ್ಲಿ ಒಂಥರ ಏನೋ ವಿಷಾದ ಸಮಸ್ಯೆ ಮಾಡಿಕೊಂಡು ಒದ್ದಾಡ್ತಾ ಇರುವಂತಹ ಪ್ರಸಂಗ ಬಂದಿದೆ ಕೌರವರಿಗೆ. ಹಾಗಾಗಿ ದೇವರು ಅವರವರ ಪುಣ್ಯ, ಅವರವರ ಕರ್ಮ, ಅವರವರ ಎಲ್ಲ
ಪೂರ್ವಜನ್ಮದ ಪುಣ್ಯ ಪಾಪಾನುಸಾರವಾಗಿ ಆಯಾವರಿಗೆ ಆಯಾ ಗತಿಯನ್ನು ಎಲ್ಲಿದ್ದರೂ ಪರಮಾತ್ಮ ಕೊಡ್ತಾನೆ. ಎಲ್ಲಿದ್ದರೂ ಅವರಿಗೆ ಸುಖವಾಗಿ ಊಟಕ್ಕೆ ಹಾಕ್ತಾನೆ. ಅವರ ಕರ್ಮ ಇತ್ತು ಅಂತಂದರೆ ಒಳ್ಳೆ ರೀತಿಯಿಂದ ಅವರಿಗೆ ಸಾಧನೆಯನ್ನು ಮಾಡಿಸ್ತಾನೆ. ಭಾರೀ ಮುನಿಗಳ ಮಕ್ಕಳಾಗಿರ್ತಾರೆ, ವಿದ್ವಾಂಸರ ಮಕ್ಕಳಾಗಿರ್ತಾರೆ, ಉತ್ತಮ ಕುಲೋತ್ಪನ್ನರಾಗಿರ್ತಾರೆ. ಆದರೆ ಭ್ರಷ್ಟರಾಗಿ ಹೋಗ್ತಾರೆ ಅಂದ್ರೇನು? ಸಂಧ್ಯಾವಂದನ ಕೂಡ ಮಾಡ್ತಾ ಇರೋದಿಲ್ಲ. ಯಾಕೆ? ಪುಣ್ಯ ಇರೋದಿಲ್ಲ. ಅತ್ಯಂತ ಸಾಮಾನ್ಯವಾದ ಒಂದು ಮನತನದಲ್ಲಿ ಬೆಳೆದಿರ್ತಾನೆ. ಭಾರಿ ಉತ್ತಮ ಶಾಸ್ತ್ರ ಶ್ರವಣ ಪಾಠ ಪ್ರವಚನ ಗುರುಗಳು ಅಧ್ಯಯನ ವಿಶ್ವಾಸ ಭಕ್ತಿ ಇವೆಲ್ಲ ಹೆಚ್ಚು ಇರ್ತದೆ. ಯಾಕೆ? ಅವನ ಕರ್ಮ. ಹಾಗಾಗಿ ಅದನ್ನು ಮಾಡ್ತಾ ತಾವು ಪಾಂಡವರು ವನವಾಸದಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಇನ್ನು ಮೇಲೆ ಕೃಷ್ಣ ಹೋಗಿ ತಾನು ಅಲ್ಲಿ ಭೇಟಿ ನೀಡುತ್ತಾನೆ. ಆಮೇಲೆ ಎಲ್ಲ ಕುಶಲವನ್ನು ಯೋಗಕ್ಷೇಮವನ್ನು ಪರಮಾತ್ಮನ ಅನುಗ್ರಹವನ್ನು ಅಲ್ಲಿ ಪರಮಾತ್ಮ ಕೃಷ್ಣ ತಾನು ತೋರಿಸೋನಿದ್ದಾನೆ. ಇವತ್ತಿಗೆ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.